ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನ್ನ ತನಿಖೆಯನ್ನ ಇಂದಿನಿಂದ ಅಧಿಕೃತವಾಗಿ ಆರಂಭ ಮಾಡ್ತಾ ಇದೆ. ಈಗಾಗಲೇ ಪೊಲೀಸರು ತಮ್ಮ ತನಿಖೆಯನ್ನ ನಿನ್ನೆ ಕೈಗೆತ್ತಿಕೊಂಡಿದ್ರು. ಈಗಾಗಲೇ ಅವರ ತನಿಖೆಯಿಂದ ಏನಾದರೂ ಸತ್ಯ ಬಯಲಾಗಿದೆಯಾ, ಏನೇನು ವಿಚಾರಗಳ ಹೊರಗಡೆ ಬಂದಿದೆ, ಈ ಡೆತ್ ಪೋಸ್ಟ್ ಮಾಡಿದ್ಯಾರು, ಹೇಳಿದ್ಯಾರು, ಪೋಸ್ಟ್ ಮಾಡೋದಕ್ಕೆ ಹೇಳಿದ್ಯಾರು, ಪೋಸ್ಟ್ ಮಾಡಿದ್ಯಾರು, ಆ ಎರಡು ಪೋಸ್ಟ್ ಇಂದಿನ ಸೀಕ್ರೆಟ್ ಬಯಲಾಗುತ್ತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ಇನ್ವೆಸ್ಟಿಗೇಷನ್ನ ನಂತರ ಈ ವಿಕ್ಟರಿ ಪರೇಡು ಮತ್ತು ಟಿಕೆಟ್ ಇವೆರಡರ ಬಗ್ಗೆ ಒಂದು ಪೋಸ್ಟ್ RCBಯ ಅಫಿಷಿಯಲ್ ಪೇಜ್ ಅಲ್ಲಿ ಇತ್ತು. ಹಾಗಾದ್ರೆ ಈ ಪೋಸ್ಟ್ ಹಾಕಿದ್ ಯಾರು, ಈ ಪೋಸ್ಟ್ ಹಾಕೋದಕ್ಕೆ ಹೇಳಿದ್ ಯಾರು, ಈ ವಿಚಾರದ ಬಗ್ಗೆ ಪೊಲೀಸರ ತನಿಖೆ ವೇಳೆ ನಿಖಿಲ್ ಏನ್ ಬಾಯ್ ಬಿಟ್ಟಿದ್ದಾನೆ. ನಿಖಿಲ್ RCBಯ ಮಾರ್ಕೆಟಿಂಗ್ ಹೆಡ್ ಪೊಲೀಸರ ತನಿಖೆ ವೇಳೆ ಏನ್ ಬಾಯ್ ಬಿಟ್ಟ, ತನಿಖೆ ವೇಳೆ ಯಾವುದೇ ಪೋಸ್ಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ ನಿಖಿಲ್. RCB ತಂಡದ ಮಾರ್ಕೆಟಿಂಗ್ ಹೆಡ್ ಇವರು. ವಿಕ್ಟರಿ ಪರೇಡು, ಟಿಕೆಟ್, ಫ್ರೀ ಪೋಸ್ಟ್ ನಾವು ಮಾಡೇ ಇಲ್ಲ. ಎರಡು ಪೋಸ್ಟ್ಗಳನ್ನು ಹಾಕುವಾಗಲೂ ಕೂಡ ನಾನು ಅಹಮದಾಬಾದ್ನಲ್ಲೇ ಇದ್ದೆ, RCB ಆಟಗಾರರ ಜೊತೆಯಲ್ಲೇ ನಾನಿದ್ದೆ ಅಂತ ನಿಖಿಲ್ ಸೋಸಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಮಾಹಿತಿ ಬಿಚ್ಚಿಕೊಟ್ಟಿದ್ದಾರೆ. ಅಂದ್ರೆ ಈ ಪೋಸ್ಟ್ ಏನಿದೆ ಅದನ್ನ ನಾವು ಹಾಕಿಲ್ಲ, ಅಂದ್ರೆ ನಾನು ಹಾಕಿಲ್ಲ ಅಥವಾ ನಮ್ಮ ತಂಡ ಯಾರು ಹಾಕಿದಾರೋ ಗೊತ್ತಿಲ್ಲ, ನಾವು ಅಹಮದಾಬಾದಲ್ಲೇ ಇದ್ವಿ, ನಾವಿನ್ನ RCB ತಂಡದವರ ಜೊತೆಗೇನೆ ಇದ್ವಿ, ಆಗಲೇ ನಾವು ಈ ಪೋಸ್ಟನ್ನು ಆಲ್ರೆಡಿ ಹಾಕಲಾಗಿತ್ತು. ಸೊ ಈ ಪೋಸ್ಟ್ ಹಾಕಿದ್ದು ನಾನಲ್ಲ, ನಂಗೆ ಗೊತ್ತಿಲ್ಲ, ನೀವು ನನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ ನಿಖಿಲ್ ಸೋಸಲೆ, RCBಯ ಮಾರ್ಕೆಟಿಂಗ್ ಹೆಡ್. ಈ ಎಲ್ಲ ಈ ಘಟನೆ ಅವಘಡ ಸಂಭವಿಸೋದ ಕಾರಣ ಒಂದು ವಿಕ್ಟರಿ ಪರೇಡ್ ಅನೌನ್ಸ್ಮೆಂಟ್, ಇನ್ನೊಂದು ಕ್ರೀಡಾಂಗಣಕ್ಕೆ ಫ್ರೀ ಪಾಸಸ್ ಅಂತ ಹೇಳಿರೋದು, ನಿಮ್ಮ ಫ್ರೀ ಪಾಸಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಅದೇ ಈ ದೊಡ್ಡ ಅವಘಡಕ್ಕೆ ಕಾರಣ ಆಗಿರೋದು. ಈ ದೊಡ್ಡ ಅವಘಡಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ 11 ಜನರ ಸಾವಿಗೆ ಪ್ರಮುಖ ಕಾರಣ ಆಗಿರೋದು. ಹಾಗಾಗಿ ನಿಖಿಲ್ ಸೋಸಲೆ ಕೇಳಿದ್ರೆ ನಾನು ಅಲ್ಲ, ನಾನು ಅಹಮದಾಬಾದಲ್ಲೇ ಇದ್ದೆ, ಈ ಎರಡು ಪೋಸ್ಟ್ಗೂ ನನಗೂ ಸಂಬಂಧವೇ ಇಲ್ಲ ಅಂತಿದ್ದಾರೆ ನಿಖಿಲ್. ಹಾಗಾದ್ರೆ RCB ಅಧಿಕೃತ ಖಾತೆಯಲ್ಲಿ ಯಾರು ಪೋಸ್ಟ್ ಮಾಡಿದ್ದು, ಯಾರು ಹೇಳಿದ್ರು, ಆ ಎರಡು ಪೋಸ್ಟ್ಗಳು ಎಲ್ಲಿಂದ ಅಪ್ಲೋಡ್ ಆದವು ಅನ್ನೋದ್ರ ಬಗ್ಗೆ ತನಿಖೆ ಆರಂಭ ಮಾಡೋದಕ್ಕೆ CID ಆಫೀಸರ್ಸ್ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಯಾರು ಮಾಡ್ತಾರೆ, ಯಾರು ಈ ಸೋಷಿಯಲ್ ಮೀಡಿಯಾಗಳನ್ನು ಅದರಲ್ಲಿ ಪೋಸ್ಟ್ಗಳನ್ನು ಹಾಕೋದು, ಯಾರು ಅನುಮತಿ ಕೊಡಬೇಕು, ಇದು ಯಾರು ಓಕೆ ಅನ್ಬೇಕು, ಎಲ್ಲಿಂದ ಅಪ್ರೂವ್ ಆಗಿ ಬರಬೇಕು, ಹೇಗೆ ಇದರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಹೇಗೆ. ನಿಖಿಲ್ ಕೇಳಿದ್ರೆ ನನಗೂ ಪೋಸ್ಟ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಯೂಶುವಲಿ ದೊಡ್ಡ ದೊಡ್ಡ ಫ್ರಾಂಚೈಸಿ, ಯಾಕೆ ಸಾಮಾನ್ಯ ರಾಜಕಾರಣಿಗಳೇ ಅವರ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡೋದಕ್ಕೆ ಒಬ್ಬರನ್ನ ಇಟ್ಕೊಂಡಿರ್ತಾರೆ. ಆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡೋನು ಅಪ್ಲೋಡ್ ಹಿಂಗೆ ಮನಸ್ಸಿಗೆ ಬಂದಂಗೆ ಅವ್ನಿಗೆ ಬೇಕಾದಂಗೆ ಮಾಡ್ಕೋಬೋದಾ, ಅವನಿಗೆ ಬೇಕಾಗಿದ್ದ ಡಿಸೈನ್ಗಳನ್ನು, ಪೋಸ್ಟರ್ಗಳನ್ನು ಅವ್ನು ಹಾಕೋಬಿಡ್ಬೋದು, ಅಥವಾ ನಿಬಂಧನೆಗಳಿದೆಯಾ, ನಿಬಂಧನೆಗಳಿದೆ ಅಂತಂದರೆ ಆ ನಿಬಂಧನೆ ವಿಧಿಸೋರು ಯಾರು, ಆ ನಿಬಂಧನೆ ಎಲ್ಲೆಲ್ಲಿಂದ ಬರುತ್ತೆ. ಈ ಒಂದು ಪೋಸ್ಟ್ RCBಯ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಪೋಸ್ಟ್ ಆಗಬೇಕು ಅಂತಂದರೆ ಅದನ್ನು ಯಾರ್ಯಾರು ನೋಡಿರಬೇಕು, ಯಾರ್ಯಾರು ಅಪ್ರೂವ್ ಮಾಡಿರಬೇಕು. 20 ಮಿಲಿಯನ್ ಫಾಲೋವರ್ಸ್ ಇರುವಂಥ ಒಂದು ಫ್ರಾಂಚೈಸ್ ಸುಖ ಸುಮ್ಮನೆ ಯಾರೋ ಒಬ್ಬ ತಂಡದ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋನು ಮಾಡಿರೋ ಪೋಸ್ಟನ್ನು ಅಥವಾ ಆ ಪೋಸ್ಟನ್ನು ಮಾಡೋದಕ್ಕೆ ಅವನಿಗೆ ಆಕ್ಸೆಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಜನರಲ್ ಕಾಮನ್ ಸೆನ್ಸ್. ಹಾಗಾದ್ರೆ ಯಾರು ಓಕೆ ಅಂದಿದ್ಯಾರು, ಪೋಸ್ಟ್ ಮಾಡಿದ್ಯಾರು, ಪೋಸ್ಟ್ ಮಾಡೋದಕ್ಕೆ ಹೇಳಿದ್ಯಾರು, ಎಲ್ಲಿಂದ ಅಪ್ಲೋಡ್ ಆಗಿದೆ, ಎಲ್ಲ ವಿಚಾರಗಳನ್ನು ಈಗ ತನಿಖೆ ಮಾಡೋದಕ್ಕೆ CID ಮುಂದಾಗಿದೆ. ವೆಂಕಟೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನಿಖಿಲ್ ಸೋಸಲೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳು ಹೊರಗಡೆ ಬಂದಿದೆ ಅಂತ ಏನು ಹೇಳಿದ್ದಾರೆ ನಿಖಿಲ್ ಸೋಸಲೆ? ರಣುತ್, ಏನಂತ ಹೇಳಿದ್ರೆ ಈ ಒಂದು ಘಟನೆಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿರುವಂಥದ್ದು RCBಯ ಫ್ರಾಂಚೈಸಿ ಮಾಡಿರುವಂಥ ಒಂದು ಟ್ವೀಟ್ ಅಂತ ಹೇಳಿದರೆ, ಸೆಲೆಬ್ರೇಷನ್ಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬನ್ನಿ ಅಂತ ಹೇಳಿ. ಅಂದರೆ ಈ ಒಂದು ಟ್ವೀಟ್ ಏನಿದೆ ಅದು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವೈರಲ್ ಆಗುತ್ತೆ. ಅಂದರೆ ಟಿಕೆಟ್ಗಳು ಎಲ್ಲಿ ಸಿಗುತ್ತೆ, ಹೇಗೆ ಹೋಗಬೇಕು, ಏನು ಅಂತ ಗೊಂದಲಗಳಿತ್ತು. ಅದಾದ ಬಳಿಕ ಕೂಡ ಫ್ರೀ ಟಿಕೆಟ್ ಅಂತ ಹೇಳಿ ಕೂಡ ಒಂದು RCB ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಕೂಡ ಒಂದು ಆನ್ಲೈನ್ ಮುಖಾಂತರ ಪಡೆದುಕೊಳ್ಬೋದು ಮತ್ತು ಫ್ರೀ ಅಂತ ಹೇಳಿ ಕೂಡ ಹಾಕಿದ್ರು. ಅದು ಸಾಕಷ್ಟು ವೈರಲ್ ಆದ ಹಿನ್ನೆಲೆಯಲ್ಲಿ ಹೆಚ್ಚಿನ ಜನಸಂಖ್ಯೆ ಕೂಡ ಬಂತು. ಆದರೆ ಈಗ ಅವ್ರನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಟ್ವೀಟನ್ನು ನಾನು ಹಾಕಲಿಲ್ಲ ಅಂತ ಹೇಳಿ ಪೊಲೀಸರ ಮುಂದೆ ಹೇಳಿರುವಂಥದ್ದು. ಹಾಗಾದರೆ ಈ ಟ್ವೀಟ್ನ ಮಾಡಿದವರು ಯಾರು, ಯಾಕೆ ಹಾಕಿದ್ರಿ, ಯಾರೋ ಒಂದು ಪರ್ಮಿಷನನ್ನು ತೆಗೆದುಕೊಂಡಿದ್ರಿ ಅನ್ನುವಂತಹ ವಿಚಾರಣೆಯನ್ನು ಪೊಲೀಸರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಮ್ಯಾಚಸ್ ನಡೆದಂತಹ ಸಂದರ್ಭದಲ್ಲಿ ಅಹಮದಾಬಾದ್ನಲ್ಲಿದ್ದೆ, ಈ ಟ್ವೀಟ್ ಮಾಡಿದ್ದು ನಾನಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅದನ್ನು ತನಿಖೆ ಮಾಡೋದಕ್ಕೂ ಕೂಡ ಈಗ CID ಅಧಿಕಾರಿಗಳು ಮುಂದಾಗ್ತಾರೆ. ಯಾಕಂದರೆ ಸೋಮವಾರ ಆತನನ್ನು ಬಾಡಿ ವಾರೆಂಟ್ ಮೇಲೆ ಪಡೆದುಕೊಂಡು ಈ ಒಂದು ಟ್ವೀಟನ್ನು ಮಾಡಿದ್ಯಾರು, ಅದು ಅಧಿಕೃತವಾಗಿ ಯಾರು ಅದನ್ನು ಮೇಂಟೈನ್ ಮಾಡ್ತಿರ್ತಾರೆ, ಯಾರ ಒಂದು ಅನುಮತಿಯನ್ನು ತೆಗೆದುಕೊಂಡು ಅದಾದ ಬಳಿಕ ಅದನ್ನು ಪೋಸ್ಟ್ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ತನಿಖೆಯನ್ನು ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು
ಟ್ವೀಟ್ ಏನಿದೆ ಅದು ಡೆತ್ ಟ್ವೀಟ್ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಕೂಡ ಅದು ಈ ಒಂದು ಘಟನೆಗೆ ಕಾರಣ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ CID ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರಿಸ್ತಾರೆ. ಈ ನಿಖಿಲ್ ಸೋಸ್ಲೆ ಏನಿದ್ದಾನೆ ಆತ ಮತ್ತು ಆತನ ಫಾಲೋವರ್ಸ್ ಯಾರಿದ್ದಾರೆ, ಈತನ ಒಂದು ಅನುಮತಿಯ ಮೇಲೆ ಈ ಒಂದು ಟ್ವೀಟ್ ಮಾಡ್ತಾ ಇದ್ರ ಅಥವಾ ಈತನೇ ಒಂದು ಫೈನಲ್ ಡಿಸಿಷನ್ ಆಗಿತ್ತಾ ಅನ್ನುವಂಥದ್ದು ಕೂಡ ಅಧಿಕಾರಿಗಳ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂಥದ್ದು ಪ್ರಣುತ್.